ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತುಂಬ ದಿನಗಳ ನಂತರ ನನ್ನ ತಂಗಿ ಅಮ್ಮನ ಮನೆ ಬರ್ತಿದ್ದಾಳೆ. ಸಮ್ ಫ್ಯಾಮಿಲಿ ಇಶ್ಯೂಸ್ ಬಂದಿರಲಿಲ್ಲ. ಸೊ ಬರ್ತಿದ್ದಾಳೆ. ಸೊ ಅಮ್ಮಂಗೆ ಫುಲ್ ಖುಷಿ ಇದೆ. ಅಮ್ಮನ ಜೊತೆನೂ ಮಾತಾಡ್ತಿರ್ಲಿಲ್ಲ ಸ್ವಲ್ಪ ದಿನ, ಏನೋ ಇರುತ್ತಲ್ಲ ಪ್ರಾಬ್ಲಮ್ಸ್. ಸೊ ಇವಾಗ ಮಾತಾಡ್ತಿದ್ದಾರೆ. ಸೊ ಅಮ್ಮಂಗೆ ಫುಲ್ ಖುಷಿ ಇದೆ, ಮಗಳು ಬರ್ತಿದ್ದಾಳೆ ಅಂತ. ಸೊ ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗನ ಸೌಂಡ್ ಕೇಳಿಸ್ತಿದೆ. ಸೊ ಆಮೇಲೆ ಅವನಿಗೆ 3 months ಕಂಪ್ಲೀಟ್ ಆಯಿತು. ಸೊ ಸೆಲೆಬ್ರೇಷನ್ ವಿಡಿಯೋ ಕೂಡ ಇದೆ. ಸೊ ಹೀಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಮಗಳು ಬರ್ತಿರೋ ಖುಷಿಗೆ ಅಮ್ಮ ಚಿಕನ್ ಸಾಂಬಾರ್, ಕಬಾಬ್ ಎಲ್ಲದಕ್ಕೂ ರೆಡಿ ಮಾಡ್ತಾ ಇದ್ದಾರೆ. ಸೊ ಅಮ್ಮನ ಕೇಳೋಣ ಎಷ್ಟು ಖುಷಿ ಇದೆ ಮಗಳು ಬರ್ತಿರೋದು ಅಂತ. ಅಮ್ಮ ಎಷ್ಟು ಖುಷಿ ಇದೆ ಮಗಳು ಬರ್ತಿದ್ದಾಳಲ್ಲ? ಎಷ್ಟು ಖುಷಿ? ನಾನಿರೋದು ಖುಷಿ ಇಲ್ವಾ? ಎಲ್ಲರೂ ಮಾಡ್ತಾರೆ ಮತ್ತೆ ಇನ್ನೇನಿದೆ ಸೆಲೆಬ್ರೇಷನ್? ತುಂಬಾ ಖುಷಿ. ನಂಗಂತೂ ಗಂಡು ಮಕ್ಳು ಇರ್ಲಿಲ್ಲ. ನೀನಾದ್ರೂ ಗಂಡು ಮಗು ಕೊಟ್ಟಿದ್ದಿ, ಅವಾಗ ನನಗೆ ಮಗ. ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಇನ್ನೇನು ಸೆಲೆಬ್ರೇಷನ್ ಇದೆ? ನಾಳೆ ಮೊಮ್ಮಗನಿಗೆ 3 ತಿಂಗಳು ಕುಂತ ಬಂತು. ಕಿವಿ ಸುತ್ತೋ ಶಾಸ್ತ್ರ ಐತೆ. ಮತ್ತೆ 3 ತಿಂಗಳದ್ದು ಮಾಮೂಲಿ ಬರ್ತಡೇ ಮಾಡ್ತಾ ಇರ್ತೀನಿ. ಮಂತ್ಲಿ ಬರ್ಡೇ. ಮಂತ್ಲಿ ಬರ್ತಡೇ. ಅವನು ಕೇಕ್ ಕಟ್ ಮಾಡಿಸ್ಬೇಕು ಅಷ್ಟೇ. ಮಕ್ಕಳಿರಲ್ಲವ ಮನೆ ತುಂಬ ಅನ್ನೋ ಮಾತು ಎಷ್ಟು ಚೆಂದ ಅಲ್ವಾ? ಹಂಗಂತ ಮನೆ ತುಂಬ ಮಕ್ಕಳು ಮಾಡ್ಕೊಳಕ್ಕಾಗಲ್ಲ. ಸೊ ಮನೆ ತುಂಬ ಜನ ಇದ್ದರೆ ಮನೆ ಅಂತ ಫುಲ್ ಖುಷಿಯಿಂದ ಇರುತ್ತೆ. ಮನಸ್ಸಲ್ಲಿ ಏನೇ ದುಃಖ ಬೇಜಾರು ಇದ್ದರೆ ಎಲ್ಲ ಹೋಗುತ್ತೆ ಅಲ್ವಾ? ಸೊ ಮಗಳು ಬಂದಿರೋ ಖುಷಿಗೆ ಫುಲ್ ಪಾರ್ಟಿ, ಮನೆಯೆಲ್ಲ ಪಾರ್ಟಿ. ಹಾಗೆ ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ಗೆ ಹಾಗೆ ಸ್ವಲ್ಪ ಕಿಟ್ಟಿ ಪಾರ್ಟಿ ಥರ ಮಾಡಿದ್ವಿ ಅಷ್ಟೇ. ಅಂತ ಏನು ಗ್ರ್ಯಾಂಡ್ ಅಂತ ಏನಿಲ್ಲ, ಹಾಗೆ ಸ್ವಲ್ಪ ಕಿಟ್ಟಿ ಪಾರ್ಟಿ ಥರ. ಕಿವಿ ಚುಚ್ಚೋ ಶಾಸ್ತ್ರ ಕೂಡ ಇತ್ತು. ನನಗೆ ಫುಲ್ಲು ಭಯ. ಅವ್ನು ಕಿವಿ ಚುಚ್ಬೇಕಾದ್ರೆ ಎಲ್ಲಿ ನೋವಾಗುತ್ತೋ ಅಂತ. ಅಮ್ಮಂದಿರಿಗೆ ಗೊತ್ತಲ್ಲ ಎಷ್ಟು ಸಂಕಟ ಆಗ್ತಿರುತ್ತೆ ಅಂತ. ಸೊ ಅವ್ನು ಕಿವಿ ಚುಚ್ಚಬೇಕು ನನಗೂ ಅಷ್ಟೇ ಭಯ ಆಗ್ತಿತ್ತು, ನೋವು ಆಗ್ತಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಕಿವಿ ಚುಚ್ಚಿಸ್ಲೇಬೇಕಲ್ವಾ? ತಾಯಿಯಾಗಿ ತುಂಬ ಕಷ್ಟ ಅದನ್ನು ಫೇಸ್ ಮಾಡೋಕ್ಕೆ. ಅವನು ಅಳ್ತಿರೋದು ನನಗೆ ತುಂಬ ನೋವಾಗ್ತಿತ್ತು. ಸಾರಿ ಮಗನೇ. ಹಾಯ್, ಇವತ್ತು ನನ್ನ ಪುಟಾಣಿಗೆ 3 months ಕಂಪ್ಲೀಟ್ ಆಯಿತು. ಸೊ ಸಿಂಪಲ್ ಫೋಟೋ ಶೂಟ್. ಸೊ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಇರಿ. ಕೀಪ್ ವಾಚಿಂಗ್. ಡೈಲಿ ಸಿಗಲ್ಲ ಹೇಳ್ಕೊಡಕ್ಕೆ ಅವ್ನಿಗೆ. ಕ್ಲಾಸ್ ತಗೊಳಕ್ಕಾಗಲ್ಲ, ಪನಿಷ್ಮೆಂಟ್ ಕೊಡೋಕ್ಕಾಗಲ್ಲ. ಸೊ ವೀಕ್ಲಿ ಒನ್ಸ್ ಬರ್ತಾನೆ, ಚೆನ್ನಾಗಿ ಕ್ಲಾಸ್ ತಗೊಳ್ಳೋದು ಇವನಿಗೆ. Say the spelling. ತುಂಬ ಕಂಪ್ಲೇಂಟ್ಸ್ ಬರ್ತಿದೆ ಸ್ಕೂಲಿಂದ.
ಹೋಮ್ವರ್ಕ್ ಮಾಡ್ತಿಲ್ಲ, ಸರಿಯಾಗಿ ಟೆಸ್ಟ್ ಅಟೆಂಡ್ ಮಾಡ್ತಾ ಇಲ್ಲ ಅಂತ. ಏ ಸಿ ದ ಬುಕ್ ಆ್ಯಂಡ್ ರೀಡ್. the handwriting of my son. ಬರೀ ಚೆನ್ನಾಗಿ ಬರೀತಾನಷ್ಟೆ. ಓದೋದು ತುಂಬಾ ಕಷ್ಟ ಇದೆ ಇವನು. ಸಲ ಓದ್ತೀಯಾ? ಏನು ಓದ್ತೀಯ ನೋಡ್ತೀನಿ ಈ ಸಲ ಎಕ್ಸಾಮಲ್ಲಿ. ನಗ್ತಿದ್ಯಾ? ಪಾಪ ಈ ಬೇಬಿಗೆ ಹುಷಾರಿಲ್ಲ. ತಾತ ಅಜ್ಜಿ ಮನೆಗೆ ಆಟ ಆಡೋಕ್ಕಂತ ಬಂತು, ಈಗ ಸಪ್ಪಕ್ಕೆ ಮಲಗಿದೆ. ರೇಷೋ ಏನಾಯ್ತಮ್ಮ? ಇನ್ನು ಸುತ್ತಾ ಇದೆ. ಕಂಟಿನ್ಯೂ ಮಾಡಿ, ಕಟ್ ಮಾಡ್ತೀನಿ. ಜಾಸ್ತಿ ಬೇಡ, ಕ್ರೀಮ್ ಬೇಡ, ಒಂಚೂರು ಬೇಡ ಮಾಡಿ, ಜಾಸ್ತಿ ಬೇಡ. ಆ ಕಡೆ